ಎರಡು ವಿಷಯಗಳನ್ನ ಪ್ರಸ್ತಾಪನೆ ಮಾಡ್ತಾರೆ. ನಮ್ಮ ವಕೀಲರು ಇಲ್ಲಿ ಕೂತ್ಕೊಂಡಿದ್ದಾರೆ, ಇನ್ನೊಬ್ಬರು ವೈದ್ಯರನ್ನ ಕರೆಸಿದ್ರೆ ಚೆನ್ನಾಗಿರೋದು. ನೋಡಿ, ಈಗ ಸರ್ಕಾರದಲ್ಲಿ ಕಾನೂನಾಗಿದೆ ಒಂದು ಹೊಸದಾಗಿ, ವೈದ್ಯಕೀಯ ರಕ್ಷಣಾ ಕಾಯ್ದೆ ಅಂತ. ಅಂದರೆ ಯಾವುದೇ ವೈದ್ಯ ಒಬ್ಬ ರೋಗಿಗೆ ಚಿಕಿತ್ಸೆ ಕೊಡ್ತಾರೆ, ಆದ ಚಿಕಿತ್ಸೆ ಏನು ಕೊಡ್ತಾನೆ ಅಂತ ಎರಡನೇ ಪ್ರಶ್ನೆ. ಯಾವ ರೋಗಿನೂ ತನ್ನ ಹತ್ರ ಬರೋರ, ಯಾವ ವೈದ್ಯನೂ ತನ್ನ ಹತ್ರ ಬರೋ ರೋಗಿಗೆ ಅನಾರೋಗ್ಯ ಮತ್ತೆ ಜಾಸ್ತಿ ಆಗಲಿ ಅಂತ ಯಾವ ವೈದ್ಯನೂ ಔಷಧಿ ಕೊಡೋದಿಲ್ಲ. ಅವನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾನೆ. ಆದರೂ ಕೂಡ ಅನಿರೀಕ್ಷಿತವಾಗಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಲ್ಪ ಏರುಪೇರಾಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಆ ಒಂದು ರೋಗಿಗೆ ಅನಾರೋಗ್ಯ ಉಲ್ಬಣವಾಗಿ ಅಪಾಯ ಸ್ಥಿತಿ ತರುತ್ತಾನೆ. ಅಂಥ ಸಮಯದಲ್ಲಿ ವೈದ್ಯರ ಮೇಲೆ ಹಲ್ಲೆ ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಆ ವೈದ್ಯರಿಗೆ ರಕ್ಷಣೆ ಕೊಡೋಕ್ಕೆ ಅಂತೇಳಿ ವೈದ್ಯ ರಕ್ಷಣಾ ಕಾಯ್ದೆ ಅಂತ ಒಂದಾಗಿದೆ. ವೈದ್ಯರಿಗೆ ರಕ್ಷಣೆ ಕೊಡೋಕ್ಕೆ ಒಂದು ಪ್ರತ್ಯೇಕ ಕಾಯ್ದೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ವಕೀಲರು ನಾರಾಯಣ ಸ್ವಾಮಿ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಅದೇ ರೀತಿ ವಕೀಲರ ರಕ್ಷಣಾ ಕಾಯ್ದೆ, ಹಿತರಕ್ಷಣಾ ಅಲ್ಲ, ವಕೀಲರ ರಕ್ಷಣಾ ಕಾಯ್ದೆ ಅಂತ ಅದು ಒಂದು ಕಾಯ್ದೆ ಮಸೂದೆ ಪಾಸ್ ಆಗಿದೆ, ಅಸೆಂಬ್ಲಿಯಲ್ಲಿ ಪಾಸ್ ಆಗಿದೆ, ಗವರ್ನರ್ಗೆ ಹೋಗಿದ್ದಾರೆ. ಅದು ನಿಮ್ಮಲ್ಲಿ ಪಾಸ್ ಆದಮೇಲೆ ಅದು ಮುಕ್ಕಾಲು ಭಾಗ ಪಾಸ್ ಆಗಿದೆ. ಅದೊಂದು ಸಂಪ್ರದಾಯ, ಅದೊಂದು ಸಂವಿಧಾನಬದ್ಧ, ಗವರ್ನರ್ ಸಹಿ ಮಾಡಬೇಕು. ಇದಕ್ಕೆ ಯಾವುದೇ ಗವರ್ನರ್ ಆಗಲಿ ವಕೀಲರನ್ನ, ವೈದ್ಯರನ್ನ, ಪತ್ರಕರ್ತರನ್ನ, ಈ 3 ಜನ ಅವರು ಎದುರಾಕೊಳ್ಳೋದಿಲ್ಲ. ಬೇಕಾದ್ರೆ ರಾಜಕಾರಣಿಗಳನ್ನೇ ಎದುರಾಕೊಳ್ತಾರೆ ಅವರು. ಈ ಮೊನ್ನೆ ನೀವೇ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಮೊನ್ನೆ ನಮ್ಮ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಆದರೆ ಮೂಲತಃ ಅವರು ಒಂದು ಪಕ್ಷದವರು. ಆದರೆ ಸಂವಿಧಾನದ ಪ್ರಕಾರವಾಗಿ ಅವರ ರಾಜ್ಯಪಾಲರು ನನ್ನ ಸರ್ಕಾರ ಸಾಧನೆ ಮಾಡಿದೆ, ನನ್ನ ಸರ್ಕಾರ ಹೀಗೆ ಮಾಡಿದೆ, ಅದರ ಮನಸ್ಸಲ್ಲಿಲ್ಲ ಅವ್ರಿಗೆ ಹೇಳೋದಕ್ಕೆ. ಅವ್ರ ಮನಸ್ಸಲ್ಲಿ ಇಲ್ಲ. ಅವರು ಬೇರೆ ಪಕ್ಷದವರು, ಬೇರೆ ಪಕ್ಷದ ರಾಜ್ಯಪಾಲರಾಗಿ ಬಂದಿದ್ದಾರೆ. ಆದರೆ ಇನ್ನೊಂದು ಪಕ್ಷವನ್ನು ಹೊಗಳಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ. ಯಾಕೆಂತ ಹೇಳಿದ್ರೆ ಸಂವಿಧಾನದಲ್ಲಿ ಆ ಸರ್ಕಾರದ ಅಧಿಕಾರಿಗಳು ಏನು ಬರ್ಕೊಟ್ಟಿರ್ತಾರೆ ಅದನ್ನು ಓದ್ತಾರೆ. ಅದು ಭಾಷಣ ಅಲ್ಲ, ಅಧಿಕಾರಿಗಳು ಬರ್ಕೊಟ್ಟಿದ್ದನ್ನು ಓದ್ತಾರೆ. ಹೀಗೆ ಸಂವಿಧಾನಾತ್ಮಕವಾಗಿ ರಕ್ಷಣೆ ಇರೋದು ಒಂದು. ಇದೇ ರೀತಿ ನಮಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಅಂತ ಒಂದು ಬರಬೇಕು. ಯಾವುದೇ ಪತ್ರಕರ್ತರು, ಸಣ್ಣ ಪತ್ರಿಕೆಗಳನ್ನಾಗಲಿ, ದೊಡ್ಡ ಪತ್ರಿಕೆಗಳನ್ನಾಗಲಿ, ಜಿಲ್ಲಾ ಮಟ್ಟದವರಾಗಲಿ, ತಾಲೂಕು ಮಟ್ಟದವರಾಗಲಿ, ರಾಜ್ಯ ಮಟ್ಟದವರಾಗಲಿ, ರಾಷ್ಟ್ರ ಮಟ್ಟದಾಗಲಿ, ಎಲ್ಲೇ ಕೂಡ ಪತ್ರಕರ್ತರ ಮೇಲೆ ಹಲ್ಲೆ ಆಗದೇ ಇರೋ ರೀತಿಯಲ್ಲಿ ಒಂದು ವೇಳೆ ಆದರೆ ಆ ಹಲ್ಲೆ ಮಾಡಿದವರಿಗೆ ಸೂಕ್ತ ಶಿಕ್ಷೆ ನೀಡುವಂಥ ಒಂದು ಪತ್ರಕರ್ತರ ರಕ್ಷಣಾ ಕಾಯ್ದೆ ತರಬೇಕು ಅಂತ ಹೇಳಿ ಈ ಸಂಘದ ವೇದಿಕೆ ಮೂಲಕ ಈ ಸಂಘ ಒಂದು ನಿರ್ಣಯ ತಗೊಳ್ಬೇಕು. ಇದುವರೆಗೆ ನಾನು ಹೇಳಿದ್ನಲ್ಲ, ರಾಜ್ಯ ಮಟ್ಟದ ಒಂದು ಮಾನ್ಯತೆ ಪಡೆದ ಒಂದು ಸಂಸ್ಥೆ, ಆ ಸಂಸ್ಥೆ ಈ ಬಗ್ಗೆ ಯೋಚನೆ ಮಾಡಿಲ್ಲ. ನಾವು ಒಂದು 25, 30, 40, 50 ಜನ ಸೇರಿದ್ದೇವೆ. ನಮ್ಮ ಚಿಂತನೆ ಇದಾಗಬೇಕು. ಈ ವೇದಿಕೆ ಮೂಲಕ ಸರ್ಕಾರಕ್ಕೆ ಮುಟ್ಟಬೇಕು. ದಯವಿಟ್ಟು ಪತ್ರಕರ್ತರ ರಕ್ಷಣಾ ಕಾಯ್ದೆ, ನಮ್ಮ ಹೆಚ್ಚಿನ ಮಾಹಿತಿ ಬೇಕಾದರೆ ವಕೀಲರು ಕೊಡ್ತಾರೆ. ಅವ್ರು ನಮಗಿಂತ ವಕೀಲಿ ಕಾನೂನು ತಜ್ಞರವರು ಇದು ಮಾಡ್ತಾರೆ. ಮತ್ತು ಇನ್ನೊಂದು ಪ್ರಾಕ್ಟಿಕಲ್ ನಾವೇನು ಹೇಳ್ತೀವಿ, ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು, ನಾವೇನು ತುಂಬ ಆತಂಕದ ಸ್ಥಿತಿಯಲ್ಲಿ ಅಂತ ಹೇಳಿದ್ರೆ ನಮಗೊಂದು ಸುದ್ದಿ ಬರುತ್ತೆ ಮೇಡಮ್, ಸುದ್ದಿ ಬರುತ್ತೆ. ಆ ಸುದ್ದಿಯನ್ನು ಯಾವುದೋ ಒಂದು ವ್ಯಕ್ತಿ ಬಗ್ಗೆಯೋ, ಒಂದು ಸಂಸ್ಥೆಯ ಬಗ್ಗೆಯೋ, ಯಾವುದೋ ಒಂದು ಇದರ ಬಗ್ಗೆ ಒಂದು ಸುದ್ದಿ ಬರುತ್ತೆ. ಆ ಸುದ್ದಿಯನ್ನು ನಾವು ಹಾಗೆ ಪ್ರಕಟಣೆ ಮಾಡಿದ್ರೆ ಅದು ನಮಗೆ ಸ್ವಲ್ಪ ಯಾಕೋ ಮನಸ್ಸು ನೆಮ್ಮದಿ ತರಲ್ಲ. ಸುದ್ದಿ ನಿಜಾನೋ ಹೌದು, ಕಳಿಸಿದವನು ಪೂರ್ವಾಗ್ರಹ ಪೀಡಿತವಾಗಿ ಕಳಿಸಿದಾನೋ ಅವನು, ಅಥವಾ ಯಾರ ಮೇಲೆ ದ್ವೇಷನ ಕಳಿಸಿದಾನೋ ಏನೋ, ಇದು ನಮಗೆ ಅನುಮಾನ ಇರುತ್ತೆ. ಈ ಅನುಮಾನ ಪರಿಹರಿಸ್ಕೋಬೇಕು ಅಂದರೆ ನಾವು ಆ ಸುದ್ದಿ ಮೂಲವನ್ನು ಹುಡ್ಕೊಂಡು ಹೋಗಬೇಕಾಗುತ್ತೆ. ಆ ಸುದ್ದಿಗೆ ಸಂಬಂಧಪಟ್ಟವ್ರನ್ನ ನಾವು ಮೊದಲೇ ಹೋಗಿ ಕೇಳಿದ್ರೆ, ಅಲ್ರಿ ತಾಕತ್ತಿದ್ರು ಪ್ರಕಟಣೆ ಮಾಡಲಿ, ನಮ್ಮನ್ನೇನ್ರಿ ಕೇಳ್ತೀವಿ ಅಂತಾರೆ. ಮೊದಲೇ ಹೋಗಿ ಕೇಳಿದ್ರೆ ಸುದ್ದಿ ಬಂದಿದೆಯಲ್ಲ ಬರೀರಿ, ನಮ್ಗೆ ಯಾಕೆ ಕೇಳ್ತೀರಿ, ನೀವು ನಮ್ಮ ಹತ್ರ ಬಂದಿರೋ ಉದ್ದೇಶ ಏನು, ನಮ್ಮನ್ನು ಕೇಳೋ ಉದ್ದೇಶ ಏನು, ಅವ್ರು ಹೋದವಲ್ಲ, ನಾವು ಅಪ್ರೋಚ್ ಮಾಡಿ ಅವ್ರನ್ನ ಡೀಟೇಲ್ ಕೇಳ್ತೀವಲ್ಲ, ಕ್ಲಾರಿಫಿಕೇಶನ್ ಕೇಳ್ತೀವಲ್ಲ, ಅವರು ಅದನ್ನು ಅಪಾರ್ಥ ಮಾಡ್ಕೊಳ್ತಾರೆ. ಯಾವ ದೃಷ್ಟಿಯಿಂದ ನಮ್ಮ ಹತ್ರ ಬಂದು ಕ್ಲಾರಿಫಿಕೇಶನ್ಗೆ ಬಂದ್ರಿ, ಸುದ್ದಿ ಬಂದಿರೋ ಪ್ರಕಟಣೆ ಮಾಡಿ. ಇದು ನಮ್ಮ ಒಂದೇ ಕಡೆ. ಅಕಸ್ಮಾತ್ ನಾವು ಪ್ರಕಟಣೆ ಮಾಡಿದ್ಮೇಲೆ ಅದೇ ವ್ಯಕ್ತಿ ಬರ್ತಾನೆ, ಅಲ್ಲಿ ಪ್ರಕಟಣೆ ಮಾಡೋಕ್ಕೆ ಮುಂಚೆ ನಮ್ಮನ್ನು ಮಾತು ಕೇಳಬೇಕಾಗುತ್ತಲ್ಲ. ಮೊದಲು ಕೇಳೋಕ್ಕೆ ಹೋದರೆ ಈ ಥರ ಹೇಳ್ತಾರೆ,
ಸುದ್ದಿ ಪ್ರಿಂಟ್ ಆದಮೇಲೆ ಹೋದರೆ ನೀವು ಪ್ರಕಟಣೆ ಮಾಡೋಕ್ಕೆ ಮುಂಚೆ ನಮ್ಮನ್ನೊಂದು ಮಾತು ಕೇಳ್ಬೋದಾಗಿತ್ತಲ್ಲ. ವಿಶೇಷವಾಗಿ ರಾಜಕಾರಣಿಗಳು, ವಿಶೇಷವಾಗಿ ಕೈಗಾರಿಕೋದ್ಯಮಿಗಳು, ವಿಶೇಷವಾಗಿ ಬಂಡವಾಳಶಾಹಿಗಳು, ವಿಶೇಷವಾಗಿ ಯಾರು ಅಕ್ರಮದಲ್ಲಿ ಇರ್ತಾರೆ, ಯಾರು ಅನ್ಯಾಯಗಳನ್ನ ಮಾಡ್ತಾ ಇರ್ತಾರೆ, ಇಂಥ ವ್ಯಕ್ತಿಗಳು ಸುದ್ದಿ ಕೇಳೋಕ್ಕೆ ಮುಂಚೆ ಒಂಥರ ಮಾತಾಡ್ತಾರೆ, ಸುದ್ದಿ ಪ್ರಕಟಣೆ ಮಾಡೋಕ್ಕೆ ಮುಂಚೆ ಒಂಥರ ಮಾತಾಡ್ತಾರೆ, ಸುದ್ದಿ ಪ್ರಕಟಣೆ ಆದಮೇಲೆ ಮಾಡ್ತಾರೆ. ಆದ್ದರಿಂದ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಈ ಸಂಘ ಪತ್ರಕರ್ತರ ನೈಜವಾದ ಹಿತರಕ್ಷಣೆ, ಪ್ರಾಮಾಣಿಕ ಪತ್ರಕರ್ತರಿಗೆ ಅತ್ಯಂತ ಹೆಚ್ಚಿನ ರಕ್ಷಣೆಯನ್ನು ಕೊಟ್ಟು ಈ ಸಂಘ ಬರೀ ಸುವರ್ಣ ಕರ್ನಾಟಕ ಹೆಸರಿನಲ್ಲೇ ಉಳಿಬಾರ್ದು. ಸುವರ್ಣ ಅಂದರೆ ವರ್ಣ ಅಂದರೆ ಬಣ್ಣ, ಸುವರ್ಣ ಅಂದರೆ ಬಹಳ ಒಳ್ಳೆಯ ಬಣ್ಣ, ಸುಂದರವಾದ ಬಣ್ಣ, ಆಕರ್ಷಕವಾದ ಬಣ್ಣ, ಅತ್ಯಂತ ಮಹತ್ವಪೂರ್ಣ ಸೂಗುಣ ಪದ ಅದರಿಗೆ. ಈ ಸುವರ್ಣ ಅತ್ಯಂತ ಸುವರ್ಣವಾಗಿ ಬೆಳಗಲಿ. ಈ ಸಂಘ ಇಡೀ ರಾಜ್ಯ ಮಟ್ಟದ ಎಲ್ಲ ರಾಷ್ಟ್ರ ಮಟ್ಟಕ್ಕೂ ಹೋಗುವಂಥ ಒಂದು ಸಂದರ್ಭ ಬರಲಿ ಅಂತ ಹೇಳಿ ನಾನು ಹಾರೈಸಿ ಎಲ್ಲರಿಗೂ ಮನಸ್ಸಿನ ನಮಸ್ಕಾರ ಮತ್ತು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.